ನಾವು ವಿಷಮುಕ್ತ ಆಹಾರನ ಸೇವಿಸಬೇಕು ಅಂತ ಹೋದಾಗ ನಮಗೆ ದೊರೆತದ್ದು ಸಾವಯವ ಕೃಷಿ. ನನ್ನ ಜಮೀನಿಗೆ ಯಾವುದೇ ರಸಗೊಬ್ಬರ ಇಲ್ಲದೇ, ಯಾವುದೇ ಕೀಟನಾಶಕ ಕ್ರಿಮಿನಾಶಕ ಇಲ್ಲದೇ ನಾನು ಬೆಳೆಗಳನ್ನ ಬೆಳೀತಾ ಇದ್ದೀನಿ. ಲವಣಾಂಶಗಳು ಇರಲ್ಲ ಅದರಲ್ಲಿ. ಆದರೆ ಇರೋದ್ರಲ್ಲಿ ಬೆಟ್ರು, ಕಳ್ಳರಲ್ಲಿ ನಿಯತ್ತು ಕಳ್ಳರ ಅಂತಾರಲ್ಲ ಆ ರೀತಿ. ಸಾವಯವ ಕೃಷಿ ಹಾಕಿದ್ರೆ ಅದೇ ಬೇರಿನಲ್ಲಿ ಇರ್ತಕ್ಕಂಥವು ಬ್ಯಾಕ್ಟೀರಿಯಾಗಳು ಆಹಾರ ಒದಗಿಸಿ ಕೊಡಬೇಕು. ಆಗ ಪ್ರತಿ ಸಸ್ಯ ರೋಗ ನಿರೋಧಕ ಶಕ್ತಿನ ತಾಕಂದು ಬೆಳೀತಾ ಹೋಯ್ತದೆ. ದೇಸಿ ತಳಿಗಳನ್ನು ಮಾಡ್ತೀರಾ, ಅದರಲ್ಲೂ ನೈಸರ್ಗಿಕ ಕೃಷಿ ಮಾಡ್ತೀರಾ. ನೈಸರ್ಗಿಕ ಕೃಷಿ ಅಂದ ಕೂಡಲೇ ನಮ್ಮಲ್ಲಿ ಸೋಮಸುಂದರ್ ಅಂತ ಒಬ್ಬರು NIE ಪ್ರೊಫೆಸರ್ ಇದ್ದಾರೆ. ಈ ರಿನ್ಯೂವಬಲ್ ಎನರ್ಜಿ ಅಂತ ರಿಸೋರ್ಸಸ್ ಅಂತ ಹೇಳ್ತೀವಲ್ವ, ಸಸ್ಟೈನಬಲ್ ಲಿವಿಂಗ್ ಅಂತ ಹೇಳಿ, ಆ ಡಿಪಾರ್ಟ್ಮೆಂಟ್ ಹೆಡ್ ಅವರು ಕೂಡ ಭತ್ತದ ಬಗ್ಗೆ ಅವರ ಗದ್ದೆಗೆ ಹೋಗಿ ಶೂಟಿಂಗ್ ಮಾಡಿ ಅವ್ರು ನೈಸರ್ಗಿಕವಾಗಿ ಹೇಗೆ ಬೆಳೀತಾರೆ, ಜೀವಾಮೃತ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡ್ಬೋದು ಅಂತ ಅವರು ಇದೇ ಮಾತು ಹೇಳ್ತಾ ಇದ್ರು. ಏನಾಗುತ್ತೆ ಅಂದರೆ ಕಮರ್ಷಿಯಲ್ ಕ್ರಾಪ್, ಇದೊಂದು ಕಮರ್ಷಿಯಲ್ ಕ್ರಾಪ್ ಆ್ಯಕ್ಚುಲ್ ಆಗಿ ಅಲ್ವಾ, ಬೇಗ ಬಂದ್ಬಿಡ್ಬೇಕು ಫಸಲು, 1-2 ದುಡ್ಡು ಬಂದುಬಿಡಬೇಕು. ಹಾಗಾಗಿ ಯಾರು ಇದನ್ನು ಮಾಡಲ್ಲ. ಆಮೇಲೆ ದುಡ್ಡು ಕಡಿಮೆ ಬರುತ್ತೆ, ವೆಯ್ಟ್ ಮಾಡಬೇಕು. ಬೇರೆಯವರೆಲ್ಲ ಎಕರೆಗೆ ಇಷ್ಟು ಬಂತು ಅಂದರೆ ನಮ್ದು ಇಷ್ಟೇ ಬರುತ್ತೆ ಅಂತ ಅಂದ್ಕೊಳ್ತಾರೆ, ಈ ಥರ ಅಂತ. ಇದನ್ನು ನೀವು ಹೇಗೆ ಹೋಗ್ಲಾಡಿಸ್ತಾ ಇದ್ದೀರಾ ರೈತರಲ್ಲಿ ಈ ಭಾವನೆಯನ್ನು? ಇದೇನು ಅಂತಂದರೆ, ಇವತ್ತು ಇಡೀ ಪ್ರಪಂಚದಲ್ಲಿ ಮೊದಲು ಗೋಧಿ ಆವರಿಸ್ಕೊಂಡಿತ್ತು. ಇವತ್ತು ಅಕ್ಕಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಹಾರವಾಗಿ ಸೇವಿಸ್ತಾ ಇರ್ತಕ್ಕಂಥದ್ದು ಅಕ್ಕಿ ಮೊದಲನೇ ಸ್ಥಾನದಲ್ಲಿ ಅದೇ. ಅದರಿಂದ ಪ್ರತಿಯೊಬ್ಬರು ಈಗ ಬೆಳೆದವರು ಪ್ರತಿಯೊಬ್ಬರು ಆಹಾರ ತಿನ್ನಬೇಕು. ಅದಕ್ಕೋಸ್ಕರನೇ ನಾವು ಅಕ್ಕಿನ ಪ್ರತಿಯೊಬ್ಬರು ನಾವು ಬೆಳೆದು ಅವಲೇ ಮೌಲ್ಯವರ್ಧನೆ ಮಾಡಿದ್ರೆ ಇದರಲ್ಲಿ ಲಾಭ ಉಂಟು. ಮೌಲ್ಯವರ್ಧನೆ ಹೇಗೆ ಅಂತಂದರೆ, ಈಗ ಭತ್ತ ಬೆಳೆದಿರ್ತೀವಿ ನೋಡಿ, ಆ ಕಡೆ ಐತೆ ಭತ್ತ ನೋಡಿ, ಈ ಭತ್ತವನ್ನು ಬೆಳೆದು ಇದನ್ನ ಮಾರಾಟ ಮಾಡಿಬಿಟ್ರೆ ಮಧ್ಯವರ್ತಿಗಳಿಗೆ ನಮಗೆ ಲಾಭ ಇರಲ್ಲ. ಈ ಭತ್ತವನ್ನು ಅಕ್ಕಿ ಮಾಡಿ ತಿಂತಕ್ಕಂಥ ಗ್ರಾಹಕರು ಕೊಟ್ಟರೆ ನಮ್ಗೆ ಲಾಭ ಉಂಟು. ಇದು ಪ್ರತಿಯೊಬ್ಬ ರೈತರ ಕಲಿಬೇಕಾದ ಪದ್ಧತಿ ಇದು. ಇದಕ್ಕೋಸ್ಕರನೇ ಇದರಲ್ಲೂ ಕೂಡ ಲಾಭ ಅಂತಂದರೆ ಈ ರೀತಿ ನಾನು ಹೇಳ್ತಕ್ಕಂಥದ್ದು, ಈ ರೀತಿ ಮೌಲ್ಯವರ್ಧನೆ ಮಾಡಬೇಕು. ಇನ್ನೂ ಹೆಚ್ಚಿನ ಲಾಭ ಬರಬೇಕು ಅಂದರೆ ಅಕ್ಕಿನೇ ಕೂಡ ನಾವು ಅಕ್ಕಿ ಹಿಟ್ಟು ಮಾಡಿ ಮಾರಿದ್ರೆ ನಾವು ಲಾಭ ಆಯ್ತದೆ. ಮತ್ತು ಅಕ್ಕಿ ರವೆ ಮಾಡ್ಬೋದು, ಅಕ್ಕಿ ಹಪ್ಪಳ ಮಾಡ್ಬೋದು. ಈ ರೀತಿ ನಾವು ಅದೇ ಇರೋ ಪದಾರ್ಥವನ್ನು ಮೌಲ್ಯವರ್ಧನೆ ಮಾಡಿದ್ರೆ ನಮಗೆ ಇವತ್ತು ಲಾಭ ಉಂಟು. ಮತ್ತು ಇವತ್ತು ಮಾರುಕಟ್ಟೆಗೆ ನಮಗೆ ಅಂಗೈನಲ್ಲೇ ಮಾರುಕಟ್ಟೆ ಇದೆ. ಯಾಕೆಂದರೆ ಪ್ರತಿಯೊಬ್ಬರು ಇವತ್ತು ಸ್ಮಾರ್ಟ್ಫೋನ್ ಇಟ್ಕೊಂಡಿದ್ದೀವಿ. ನಮ್ಮ ಗ್ರೂಪ್ಗಳಿರ್ತವೆ, ಆ ಗ್ರೂಪ್ಗಳಿಗೆ ನಾನು ಇಂಥದ್ದನ್ನು ಮಾಡ್ತೀನಿ, ಈ ರೀತಿ ನಮ್ಮ ಹತ್ರ ಸಿಗ್ತದೆ ಅಂತ ನಾವು ಗ್ರೂಪ್ಗೆ ಫಾರ್ವರ್ಡ್ ಮಾಡಿದ್ರೆ ನಮ್ಮ ಮಾರುಕಟ್ಟೆ ಸೃಷ್ಟಿ ಆಯ್ತದೆ. ಇವತ್ತೇನೋ ಅಲ್ಲಿ ಹೋಗೋಕ್ಕಾಗಿಲ್ಲ. ನಾವು ಏನು ಅಂತಂದ್ರೆ, ಯಾವಾಗ ನಾವು ಇದಕ್ಕೆ ಬರ್ಬೇಕಾದ್ರೆ ಮೂಲ ಕಾರಣ ಏನು ಅಂತಂದರೆ ನನಗೆ ಯೋಗ. ನಾನು ಯೋಗ ಟೀಚರು. ನಾನು ಸುಮಾರು ನಾವು ಕೃಷಿ ಮಾಡ್ತಾ ಇದ್ದೋ, ನಾನು 89ರಲ್ಲಿ ಕೃಷಿಗೆ ಬಂದೆ. ಅದು ಹೆಂಗೆ ಬಂತು ಅಂತ ಈಗ ಹೇಳ್ತೀನಿ. 89ರಲ್ಲಿ ಕೃಷಿಗೆ ಬಂದೆ. ಅವಾಗೆಲ್ಲ ರಾಸಾಯನಿಕ ಕೃಷಿ ಬಳಸ್ತಾ ಇದ್ದೋ. ಅವಾಗ ನಾವು ಒಟ್ಟು ಕುಟುಂಬ ಇದ್ದೋ. ನಮ್ಗೆ ತಂದೆಗೆ 3 ಜನ ನಾವು ಅಣ್ಣ ತಮ್ಮದಿರು, ಅಕ್ಕಂದಿರು ಇದ್ರು. ಅಕ್ಕಂದಿರೆಲ್ಲ ಮದುವೆ ಆಗಿ ಅವ್ರವ್ರ ಮನೆಗೆ ಹೊಟ್ಟೋಗಿದ್ರು. ನಾವು ಗಂಡು ಮಕ್ಳು ಮಾತ್ರ ಇದ್ದೋ. ನಾನು ಮಧ್ಯದವನು, ನನಗೆ ಅಣ್ಣ ಒಬ್ಬ ಇದ್ದಾನೆ, ತಮ್ಮ ಒಬ್ಬ ಇದ್ದಾನೆ. ನಾವು 3 ಜನನೂ ಕೂಡ ಕೃಷಿಯೇ ಮಾಡ್ತಕ್ಕಂಥದ್ದು, ಯಾರು ಬೇರೆ ಹೊರಗಡೆ ಏನು ಹೋಗಿಲ್ಲ. ನಾವು ತುಂಬ ಕುಟುಂಬ. ಮತ್ತು ನಮಗೆ ವ್ಯವಸಾಯದ ಹಾಗೆಲ್ಲ ನನಗೆ ಜವಾಬ್ದಾರಿ ಕೊಟ್ಟಿದ್ರು. ನಾನು ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತೀನಿ ಅಂತೇಳಿ ತಂದೆಯವರು ನನಗೆ ಪೂರ್ತಿ ಜವಾಬ್ದಾರಿ ಕೊಟ್ಟಿದ್ರು. ಹಿಂಗೆ ವ್ಯವಸಾಯ ಮಾಡ್ತಾ ಬರ್ಬೇಕಾದ್ರೆ ನಾವು ಆಡು ಮೇಕೆಗಳನ್ನ ಸಾಕಿರಲ್ಲ, ಕುರಿಗಳು ಮೇಕೆಗಳನ್ನ, ಅವಕ್ಕೆ ದಿನನಿತ್ಯ ಅವಕ್ಕೆ ಆಹಾರವಾಗಿ ಸೊಪ್ಪನ್ನ ತರಬೇಕು. ಆಗ ಮರ ಹತ್ತಿ ಸೊಪ್ಪು ಕಡಿಬೇಕಾಯ್ತು. ಆ ಮರ ಹತ್ತಿ ಕಡಿಬೇಕಾದ್ರೆ ಒಂದರಿ ಆಯ ತಪ್ಪಿ ಕೆಳಗಡೆ ಮರದಿಂದ ಬಿದ್ದೆ. ಮರದಿಂದ ಬಿದ್ದಾಗ ನನಗೆ ಸ್ಪೈನಲ್ ಕಾರ್ಡ್ ಏಟಾಯಿತು. ಬೆನ್ನು ಉರಿ ಅಂತ ಕನ್ನಡದಲ್ಲಿ ಕರೀತಾರೆ. ಆ ಯೋಗದಲ್ಲಿ ಕಶೇರುಕ ಮಣಿಗಳು ಅಂತ ಕರೀತಾರೆ. ಆಗ ಇದು 89ರಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯ, 89ದು. ಆಗ JSSಗೆ ನಮ್ಮ ತಂದೆ ತಾಯಿಯವರು ಕರ್ಕೊಂಡು ಹೋದ್ರು. ಅಲ್ಲಿ ಏನಾದರೂ ಅಲ್ಲಿ ನಮಗೆ ಸ್ಪೈನಲ್ ಕಾರ್ಡ್ ಏಟಾಗದೆ, ಇದನ್ನು ಆಪ್ರೇಷನ್ ಮಾಡಿಸ್ಬೇಕು ಅಂತಂದರು. ಆವಾಗ ಈ ಚಿಕ್ಕ ವಯಸ್ಸಿಗೆ ಇವ್ರಿಗೆ ಆಪ್ರೇಷನ್ ಮಾಡಿಸ್ಬಿಟ್ರೆ ಮುಂದೆ ಜೀವನ ಹೇಗೂ ಅಂತೇಳಿ, ಏನೋ ಸಾಬು ಬೇಳೆ ಇನ್ನೊಂದ್ಸರಿ ಬರ್ತೀವಿ ಅಂತೇಳಿ ಅವರು ಬಂದುಬಿಟ್ರು. ಆಗ ನನಗೆ ನೋವು ತಡಿಕಾಯ್ತಲ್ಲ, ಕುಂತ್ಕಾಯ್ತಲ್ಲ, ನಿಂತ್ಕಾಯ್ತಲ್ಲ. ಈ ಬೆನ್ನು ನಮ್ಮ ಶರೀರಕ್ಕೆ ಅತ್ಯಂತ ಪ್ರಮುಖ ಬೆನ್ನು ಈ ಸ್ಪೈನಲ್ ಕಾರ್ಡು. ಅದಕ್ಕೋಸ್ಕರನೇ ಆಮೇಲೆ ಇಲ್ಲಿ ಸ್ನೇಹಿತರು ಸಂಪರ್ಕ ಇತ್ತಲ್ಲ, ಅವರು ನೀವು ಯೋಗ ಕಲ್ತ್ಕೊಬಿಟ್ರೆ ಎಲ್ಲ ಯೋಗದಲ್ಲಿ ಪರಿಹಾರ ಆಯ್ತದೆ ಅಂತಂದರು. ಆಗ ಅದೇ ಸಮಯದಲ್ಲಿ ನಾವು 99ರಲ್ಲಿ ನಾನು ಯೋಗಕ್ಕೆ ಸೇರ್ಕೊಂಡೆ. ಆ ಯೋಗಕ್ಕೆ ಸೇರ್ಕೊಂಡು ಆದಿಚುಂಚನಗಿರಿಯಲ್ಲಿ ಒಂದು ಕ್ಯಾಂಪ್ ನಡೀತಾಯಿತ್ತು. ಅದರ ನನ್ನ ಅದೃಷ್ಟಕ್ಕೆ ಆ ಕ್ಯಾಂಪ್ಗೆ ಹೋಗಿ ಭಾಗವಹಿಸಿ ಅಲ್ಲಿ ಯೋಗವನ್ನು ಕಲ್ತ್ಕೊಂಡೆ. ಆ ಯೋಗದ ಹುಚ್ಚು ಅವತ್ತಿಡಿತು. ಅಲ್ಲಿಂದ ನಾನು ಆ ಯೋಗದ ಮೂಲ ಹುಡುಕ ಹೋದಾಗ
ನಮ್ಮ ಯೋಗ ಫಿಲಾಸಫಿಲಿ ಹೇಳ್ತದೆ ನಮ್ಮ ಆಹಾರಕ್ಕೂ ಆರೋಗ್ಯಕ್ಕೂ ನೇರ ಸಂಬಂಧ ಇದೆ ಅಂತ. ಆಗ ನಾನು ಕುಂತ್ಕೊಂಡು ಆಲೋಚನೆ ಮಾಡಿದಾಗ ನಾ ಆಹಾರಕ್ಕೂ ಆರೋಗ್ಯಕ್ಕೂ ಹೆಂಗೆ ಸಂಬಂಧ ಅಂತ ಹುಡುಕಿ ಹೋದಾಗ ನಾವು ಇವತ್ತೆಲ್ಲ ರಾಸಾಯನಿಕ ಹಾಕಿ ಬೆಳೆಗಳನ್ನ ಬೆಳೀತಾ ಇದ್ದೀವಿ, ಅದೇ ಆಹಾರ ನಾವು ತಿಂತೀವಿ, ಅದರಿಂದ ನಮಗೆ ಅನಾರೋಗ್ಯ ಉಂಟಾಯ್ತದೆ ಅಂತ ಮನವರಿಕೆ ಆಯಿತು. ಆಗ ಮೂಲ ಹುಡುಕ ಹೋದಾಗ ನಾವು ವಿಷಮುಕ್ತ ಆಹಾರನ ಸೇವಿಸಬೇಕು ಅಂತ ಹೋದಾಗ ನಮಗೆ ದೊರೆತದ್ದು ಸಾವಯವ ಕೃಷಿ. ಆಗ 2004ರಲ್ಲಿ ಮೈಸೂರಲ್ಲಿ ಒಂದು ಕ್ಯಾಂಪ್ ನಡೀತಿತ್ತು, ಮಹಾರಾಷ್ಟ್ರದ ಸುಭಾಷ್ ಪಾಳೇಕರ್ದವ್ರದ್ದು. ಆ ಕ್ಯಾಂಪಿಗೆ ಭಾಗವಹಿಸಿದೆ. ಅಲ್ಲಿ ಗೊತ್ತಾಯಿತು ನಾವು ಬೆಳೀತಾ ಇರ್ತಕ್ಕಂಥ ಬೆಳೆ ಇವತ್ತು ವಿಷಮಯ ಆಗಿದೆ, ವಿಷಮುಕ್ತವಾಗಿ ನಾವು ಆಹಾರನ ಬೆಳಿಬೇಕು ಅಂತಂದಾಗ ಅವರು ಒಂದು ಫಾರ್ಮುಲಾ ಕೊಟ್ಟರು, ಜೀವಾಮೃತ ಅಂತೇಳಿ. ಅದನ್ನು ಹಾಕಿ ನಾನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿಂದ ಇದುವರೆಗೆ ನನ್ನ ಜಮೀನಿಗೆ ಯಾವುದೇ ರಸಗೊಬ್ಬರ ಇಲ್ದೇ, ಯಾವುದೇ ಕೀಟನಾಶಕ ಕ್ರಿಮಿನಾಶಕ ಇಲ್ದೇ ನಾನು ಬೆಳೆಗಳನ್ನ ಬೆಳೀತಾ ಇದ್ದೀನಿ. ಎಷ್ಟು ವರ್ಷ ಆಯ್ತು ಈ ಥರ ನಾನು ಸುಮಾರು ಈಗ ನನಗೆ 18 ವರ್ಷ ಆಯಿತು ಈ ಪ್ರಾರಂಭ ಮಾಡಿ. ನಿಮ್ಮ ಜಮೀನಿನ ಮಣ್ಣು ಸಖತ್ ಫಲವತ್ತ. ಹೌದು, ಇವತ್ತು ಫಲವತ್ತಾಗಿದೆ. ರಾಸಾಯನಿಕ ಬಳಸಿದ್ರು ಕೂಡ ಚೆನ್ನಾಗಿದೆ, ಇವತ್ತು ಚೆನ್ನಾಗಿದೆ. ಕೆಲವರು ಹೇಳ್ತಾರೆ, ನಾ ಇತ್ತೀಚೆಗೆ ಒಬ್ಬರ ಹತ್ರ ಮಾತಾಡಿದೆ, ಅವ್ರು ಹೇಳಿದ್ರು ಮಳೆ ನೀರು ಪ್ಯೂರ್ ನೀರು, ಆದ್ರೆ ಅದ್ರಲ್ಲಿ ಯಾವುದೇ ಲವಣಾಂಶಗಳಿರೋದಿಲ್ಲ. ಯಾವುದೇ ಲವಣಾಂಶ ಅಲ್ಲ, ಕೆಲವು ಲವಣಾಂಶಗಳಿರಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ನಮಗೆ ಬಿಸಿಲಲ್ಲಿ ಇಟ್ಟರೆ ಅದು ಬಿಸಿಲಕ್ಕಾದ್ರೆ ಅದರಲ್ಲಿ ವಿಟಮಿನ್ ಡಿ ಸೇರ್ಕರಣೆ ಆಯ್ತದೆ. ಅದಕ್ಕೋಸ್ಕರ ನಾವು ಅವರು ಹೇಳ್ತಾ ಇರೋದು ನಿಜ, ಆದರೆ ಎಲ್ಲವೂ ಇರಲ್ಲ, ಕೆಲವು ಮಾತ್ರ ಲವಣಾಂಶಗಳು ಇರಲ್ಲ ಅದರಲ್ಲಿ. ಆದರೆ ಇರೋದ್ರಲ್ಲಿ ಬಿಟ್ರು ಕಳ್ಳರಲ್ಲಿ ನಿಯತ್ತು ಕಳ್ರ ಅಂತಾರಲ್ಲ, ಆ ರೀತಿ. ಒಳ್ಳೆ ಮಾತು ಹೇಳಿದ್ರಿ. ನಾನು ಮನೆ ತುಂಬ ಮೂಟೆಗಳನ್ನ ನೋಡ್ತಾ ಇದ್ದೀನಿ ಗೌಡ್ರೆ. ಈ ಸಾವಯವ ಕೃಷಿ ಎಷ್ಟು ಕಷ್ಟ ಅಥವಾ ಎಷ್ಟು ಸುಲಭ ಅನ್ನೋ ಸತ್ಯಾಸತ್ಯತೆ ಇವತ್ತು ಹೇಳಿಬಿಡಿ ನಮಗೆ. ಇವತ್ತಿನ ಯಂಗ್ ಜನ್ರೇಷನ್ ಏನಿದ್ದಾರೆ, ಕೆಲವರೆಲ್ಲ IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ. ಇಲ್ಲ, ನಾನು ಅಗ್ರಿಕಲ್ಚರಿಗೆ ಬರಬೇಕು ಅಂತ ದುಡ್ಡಿದೆ, ಹುರುಪಿದೆ, ಆದರೆ ಒಂದು ಅರ್ಧ ದಾರಿ ಹೋಗ್ತಾರೆ, ಅಯ್ಯೋ ಇಷ್ಟೊಂದು ಕಷ್ಟನ ಅಂತ ವಾಪಸ್, ಲಾಸ್ ಆದರೂ ಪರವಾಗಿಲ್ಲ ಅಂತ ವಾಪಸ್ ಬಂದ್ಬಿಡ್ತಾ ಇದ್ದಾರೆ. ಈ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮುಖ್ಯ ಹೌದು, ಬಟ್ ಸುಲಭನ ಇಲ್ವಾ? ಅದರದ್ದು ಸತ್ಯಾಸತ್ಯತೆಗಳು ಏನಿದೆ? ಈಗ ಸಾವಯವ ಕೃಷಿ ಅಂತ ಬಂದಾಗ ನಾನು ಈ ಭತ್ತವನ್ನು ಉದಾಹರಣೆ ಕೊಡ್ತೇನೆ. ಇವತ್ತು ಸಾವಯವ ಕೃಷಿ ಬೆಳೀಲಿ ಮತ್ತು ರಾಸಾಯನಿಕ ಕೃಷಿ ಬೆಳೀಲಿ, ಇವತ್ತು ಯಾರು ಭತ್ತವನ್ನು ಬೆಳೆದು ಸಮಾಜಕ್ಕೆ ಕೊಡ್ತಾವ್ರೆ ಅವರೆಲ್ಲ ಅನ್ನ ತಿಂತಾ ಇರ್ತಕ್ಕಂಥವ್ರೆಲ್ಲ ಭತ್ತ ಬೆಳೆದು ಕೊಡ್ತಾರಲ್ಲ, ಅವ್ರ ಋಣದಲ್ಲೇ ಎಲ್ಲರೂ ತಿಂತಾ ಇರೋದು. ಭತ್ತ ಕೃಷಿ ಲಾಭದಾಯಕ ಅಲ್ಲ. ಇವತ್ತಿನ ಬೆಲೆಗೆ ನಾನು ಪ್ರಸ್ತುತ ಬೆಲೆಯಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯ ಲಾಭ ಅಲ್ಲ. ಯಾಕೆಂತಂದರೆ ಇವತ್ತು ಸ್ವಾತಂತ್ರ್ಯ ಬರೋಕ್ಕೆ ಮೊದಲೇ ಈ ನೌಕರರದು ಮತ್ತು ಈ ಕೃಷಿಕರ ಪದಾರ್ಥ, ಕೃಷಿಕ ಬೆಳೆದಿರ್ತಕ್ಕಂಥ ಪದಾರ್ಥ ಎರಡೂ ಸಮಾನವಾಗಿದ್ದು. ಇವತ್ತೊಂದು ದಿವಸ ಅದು 300 ಪಟ್ಟು ಹೆಚ್ಚಾಗದೆ ನೌಕರದು, ಆದರೆ ಕೃಷಿಕೊಂದು 60 ಪಟ್ಟು ಹೆಚ್ಚಾಗದೆ. ಈಗ 60 ಪಟ್ಟು ಹೆಚ್ಚಾಗಿರೋನು 300 ಪಟ್ಟು ಹೆಚ್ಚಾಗಿರೋ ಜೊತೆನೇ ಜೀವನ ನಡೆಸ್ಬೇಕು. ಅವನ ರೀತಿಯೇ ಬಟ್ಟೆ ತೊಡಬೇಕು, ಅವನ ರೀತಿಯೇ ಮಕ್ಕಳು ಓದಿಸ್ಬೇಕು, ಅವನ ರೀತಿಯೇ ಎಲ್ಲ ಕೊಂಡ್ಬೇಕು, ಅವನ ರೀತಿಯೇ ಏನೇನು ಅವಶ್ಯಕತೆ ಇದೆ ಜನತೆ ಎಲ್ಲನೂ ಉಪಯೋಗಿಸ್ಬೇಕು. ಆದರೆ ಲಾಭ ಎಲ್ಲುಂಟು? ಅದಕ್ಕೆ ಕೃಷಿ ಯಾಕೆ ಹಿಮ್ಮುಖಾಯ್ತಾ ಇದೆ ಅಂದರೆ ಇದಕ್ಕೋಸ್ಕರ. ಯಾಕೆ ಅವ್ರದ್ದು ಹೆಚ್ಚಾಯಿತು ಅಂತಂದರೆ, ನಮ್ಮನ್ನಾಳುವ ಸರ್ಕಾರಗಳು 5 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಅಂತ ಮಾಡ್ತಾರೆ. ಆಗ ಅವ್ರದ್ದು ಇಷ್ಟು % ಅಂತ ಹೆಚ್ಚಾಯ್ತಾ ಹೋಯ್ತದೆ. ಅದೇ ಪದ್ಧತಿನ ಈ ಕೃಷಿಕ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಕ್ಕೂ ಕೂಡ ಅವರು ಪರಿಷ್ಕರಣೆ ಮಾಡಿ ಅವಲ್ಲೂ ಕೂಡ ಬೆಲೆ ಹೆಚ್ಚು ಮಾಡ್ತಾ ಬರಬೇಕಾಗಿತ್ತು. ಆದರೆ ಅವರು ಕೃಷಿಕರನ್ನ ಕಡೆಗಣಿಸ್ಬಿಟ್ರು. ಅವತ್ತು ಕಣ್ಣು ಬೈ ಬಿಡ್ತಾಯಿದ್ರೆ ಇವತ್ತು ಕೃಷಿಕ ಬೆಳೆ ಕಾಯ್ತಾ ಇಲ್ಲ, ಆಹಾರ ದೊರಕ್ತಾ ಇಲ್ಲ ಅಂಥೇಳಿ ಹೈಬ್ರಿಡ್ ಮತ್ತು GM ತಳಿಗಳಿಗೆ ಒಯ್ತಾ ಇದ್ದಾರೆ, ಜೆನೆಟಿಕ್ ಮಾಡಿಫೈ ಆಹಾರಕ್ಕೆ ಒಯ್ತಾ ಇದ್ದಾರೆ. ಆದರೆ ಅದು ಬರುವಂಥ ಅನಾಹುತಗಳ ಬಗ್ಗೆ ಇವರು ಆಲೋಚನೆ ಮಾಡ್ತಾಯಿಲ್ಲ. ಬರೀ ಆಹಾರನ ತಿನ್ನಬೇಕು ಅಂತಾರೆ, ಅನಾಹುತಗಳ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಈ ಸ್ಥಿತಿ ಬಂದು ನಿಂತದೆ. ಯಾಕೆ ಅಂತಂದರೆ ಇವತ್ತು ಕೃಷಿ ಹದ್ಗೆಡಬೇಕು ಅಂತಂದರೆ ಈ ರೀತಿ ಇವತ್ತು ಬೆಲೆ ಇಲ್ಲದೆ ಇರೋ ಕಾರಣ ಕೃಷಿ ಹದ್ಗೆಟ್ಟೋಗಿದೆ. ಬೆಲೆ ಸಿಗಬೇಕಲ್ಲ, ಕಷ್ಟ. ಹೌದೌದು. ಈಗ ಬೆಳೆಯುವ ಪದ್ಧತಿ ಅಂತ ನೋಡೋದಾದರೆ ಗದ್ದೆನಲ್ಲಿ ಈ ಒಂದು ನೈಸರ್ಗಿಕ ಕೃಷಿಗೂ ಅಥವಾ ನೈಸರ್ಗಿಕ ಅಲ್ಲದ ಕೃಷಿಗೂ ಏನು ವ್ಯತ್ಯಾಸ ಇರುತ್ತೆ? ಅಂದರೆ ಒಂದು ಬೀಜ ಬಿತ್ತನೆ ಮಾಡೋದ್ರಿಂದ ಹಿಡಿದು ಫಸಲು ಕಟಾವಿಗೆ ಬರೋ ತನಕನೂ ನೋಡೋದಾದರೆ ಇಲ್ಲಿ ಏನು ಮಾಡ್ತಾರೆ, ಅಲ್ಲಿ ಏನು ಮಾಡ್ತಾರೆ ಸರ್? ಈಗ ರಾಸಾಯನಿಕ ಕೃಷಿ ಆಗಲಿ ಸಾವಯವ ಕೃಷಿ ಆಗಲಿ, ಆದರೆ ಎರಡೂ ಕೂಡ ಈ ನಾನು ಭತ್ತಕ್ಕೆ ಮಾತ್ರ ಉದಾಹರಣೆ ಕೊಟ್ಟು ಹೋಗ್ತೀನಿ. ಈಗ ಅದೇ ರೀತಿ ನಾವು ನರ್ಸರಿ ಮಾಡಬೇಕು ಅಂತಂದರೆ ಸಸಿ ಮಡಿ ಅಂತ ಕನ್ನಡದಲ್ಲಿ ಕರಿತೀವಿ. ಅದೇ ರೀತಿ ನಾವು ಕೆಸರು ಮಾಡಬೇಕು, ಸಾವಯವ ಕೃಷಿಲು ಮಾಡಬೇಕು, ರಾಸಾಯನಿಕ ಕೃಷಿಲು ಮಾಡಬೇಕು. ಆಮೇಲೆ ಸಾವಯವ ಕೃಷಿಲಿ ಬೀಜ ಬಿತ್ತಬೇಕು, ರಾಸಾಯನಿಕ ಕೃಷಿಲಿ ಬೀಜ ಬಿತ್ತಬೇಕು, ಅಲ್ಲೂ ನಾಟಿ ಮಾಡಬೇಕು, ಇಲ್ಲೂ ನಾಟಿ ಮಾಡಬೇಕು. ಅಲ್ಲಿ ರಾಸಾಯನಿಕ ಕೃಷಿಲಿ ಕಳೆನಾಶಕ ಉಪಯೋಗಿಸ್ತಾರೆ,
ಆದರೆ ನಮ್ಮ ಸಾವಯವ ಕೃಷಿಲಿ ಕಳೆನಾಶಕ ಉಪಯೋಗಿಸಲ್ಲ, ಆಗ ಕಳೆ ಯಥೇಚ್ಛವಾಗಿ ಬರ್ತದೆ. ಅಲ್ಲಿ ರಾಸಾಯನಿಕ ಬಳಸ್ತಾರೆ, ಉತ್ಕೃಷ್ಟವಾಗಿ ಬರ್ತದೆ ಅದು. ಇಲ್ಲಿ ರಾಸಾಯನಿಕ ಬಳಸಲ್ಲ, ಸಾವಯವ ಕೃಷಿ ಬಳಸ್ತಾರೆ. ಅವರು ನೋಡೋದಕ್ಕೆ ಇದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಕಾಣದೇ ಇದ್ರೂ ಆರೋಗ್ಯವಾಗಿ ಬರ್ತದೆ ಇದು ಯಾವುದು ಸಾವಯವ ಕೃಷಿದು. ಗಿಡಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಳೆ ವೀಡ್ಸು ಎಳ್ಕೊಂಡ್ಬಿಡುತ್ತೆ ಅನ್ನೋ ಕಾರಣ ಕಳೆ ಇರಬಾರ್ದು ಅಂತಾರೆ, ಅದಕ್ಕೆ ಕಳೆ ನಾಶಕನ ಬಳಸ್ತಾರೆ. ಹೌದು. ಈಗ ಸಾವಯವ ಕೃಷಿನಲ್ಲಿ ಕಳೆ ಬರುತ್ತೆ, ಕಳೆ ನಾಶಕ ಬಳಸದೇ ಇರೋದ್ರಿಂದ ಗಿಡಕ್ಕೆ ಬೇಕಾಗಿರೋ ಮೌಲ್ಯಗಳನ್ನೆಲ್ಲ ಕಳೆ ಕಿತ್ಕೊಂಡ್ಬಿಡಲ್ವಾ? ಅವಾಗ ಕಳೆಗೆ ಏನ್ ಪರಿಹಾರ? ಅದೇ ಈ ಭತ್ತದ ಕೃಷಿನಲ್ಲಿ ಏನು ಅಂತಂದ್ರೆ, ಈ ಸಾವಯವ ಕೃಷಿ ಯಾರು ಭತ್ತವನ್ನ ಬೆಳಿಬೇಕು ಅಂತ ಇದ್ದಾರೆ ಅವ್ರಿಗೆ ನಾನು ಹೇಳ್ತಕ್ಕಂಥ ಕಿವಿ ಮಾತು ಏನು ಅಂತಂದ್ರೆ, ಇದಾಲೆ ನನಗೆ 18 ವರ್ಷದ ಅನುಭವ ಇರೋದ್ರಿಂದ ಈಗ ರಾಸಾಯನಿಕ ಕೃಷಿ ಮಾಡಿದ್ರೆ ಕಳೆನಾಶಕ ಉಪಯೋಗಿಸ್ತಾರೆ, ಅದು ಅನುಕೂಲ ಆಯ್ತದೆ. ಈಗ ನಾವು ಸಾವಯವ ಕೃಷಿನಲ್ಲಿ ಕಳೆನಾಶಕ ಉಪಯೋಗಿಸೋದಿಲ್ಲ, ಆಗ ಕಳೆ ಮೊಳಕೆ ಬರ್ತದೆ. ನಾವೇನು ನಾಟಿ ಮಾಡ್ತೀವಿ, ನಾಟಿ ಮಾಡಿದ 8 ರಿಂದ 10 ದಿವಸದೊಳಗೆ ಒಂದ್ಸಲಿ ಕಳೆ ನಾವು ಇಡೀ ನಮ್ಮ ಜಮೀನ ಭೂಮಿನೆಲ್ಲನೇ ಡಿಸ್ಟರ್ಬ್ ಮಾಡಬೇಕು. ಅದನ್ನೆಲ್ಲನೇ ನಾವು ಮೇಲಿರ್ತಕ್ಕಂಥ ಹಣ್ಣನ್ನ ಕೆಳಗಡೆ ಮಾಡಿ ಕೆರೆದು ಅಂತಾರಲ್ಲ, ಆ ರೀತಿ ಕೆರೆದು ನಾವು ಡಿಸ್ಟರ್ಬ್ ಮಾಡೋದಂದ್ರೆ ಮೊಳಕೆ ಆವಾಗ ಏನು ಮಾಡ್ತಾರೆ, 8 ರಿಂದ 4 ದಿವಸಕ್ಕೆ ಮೊಳಕೆ ಕಡಿತದೆ ಕಳೆ ಬೀಜ. ಅದು 8 ರಿಂದ 10 ದಿವಸಕ್ಕೆ 1 ಎಲೆ 2 ಎಲೆ ಇಕ್ಕಿರ್ತದೆ. ಆ ಸಮಯದಲ್ಲಿ ನಾವು ಅದನ್ನು ಡಿಸ್ಟರ್ಬ್ ಮಾಡಿಬಿಟ್ರೆ ಅದು ರೂಟ್ಸು ಸಣ್ಣ ಇರೋದ್ರಿಂದ ಅದು ಎಷ್ಟಾಯ್ತದೆ, ಎಷ್ಟು ಭಾಗ 60 ಭಾಗ ಕಡಿಮೆ ಆಗೋಯ್ತದೆ ಮೊದಲು 8 ರಿಂದ 10 ದಿವಸಕ್ಕೆ. ಆಗ ನಾವು ನಾಟಿ ಹಾಕಿದ 10 ದಿವಸಕ್ಕೆ 8 ದಿವಸಕ್ಕೆ ಆಗ ಮಾಡಿದಾಗ ಇದು ನಮ್ಮ ನೆಟ್ಟಿರ್ತಕ್ಕಂಥ ಭತ್ತ ಇನ್ನೂ ಬೇರ್ನೆ ಬಿಟ್ಟಿರಲ್ಲ, ಅದಕ್ಕೆ ಇವರು ಈ ಭತ್ತ ಹಾಳಾಗೋಯ್ತದೆ ಅಂತೇಳಿ ಅವರು ಅದು ಗದ್ದೆಗಿಳಿಯಲ್ಲ. ಆವಾಗ ಏನು ಮಾಡ್ತದೆ, ಇದು ಕಳೆ ಅತಿ ಪ್ರಕೃತಿಗೆ ಎಷ್ಟೊಂದು ಬೇಗ ಡೆವಲಪ್ ಆಯ್ತದೆ ಅಂತಾರೆ. ಪ್ರಕೃತಿ ಅಷ್ಟು ಶಕ್ತಿ ಕೊಟ್ಟದೆ, ಬೇಗ ಡೆವಲಪ್ ಆಯ್ತದೆ ಅದು. ಅದು ತನ್ನ ಬೇರನ್ನ ಆಳವಾಗ್ಬಿಟ್ಟು ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ತಾನು ತಿನ್ಕೊಳ್ತದೆ, ಭತ್ತಕ್ಕೆ ನ್ಯೂಟ್ರಿಯೆಂಟ್ಸ್ ದೊರೆಯಲ್ಲ. ಅದಕ್ಕೋಸ್ಕರನೇ ನಾವು ಏನು ಮಾಡಬೇಕು, 8 ರಿಂದ 10 ದಿವಸಕ್ಕೆ ಮೊದಲನೇ ಕಳೆ ನಾವು ತೆಗೆದುಬಿಟ್ಟು ಮತ್ತೆ ಪುನಃ 10 ರಿಂದ 12 ದಿವಸಕ್ಕೆ ಇನ್ನೊಂದು ಬಾರಿ ಕಳೆ ತೆಗೆದುಬಿಟ್ರೆ ನಾವು ಭತ್ತಲ್ಲಿ ಗೆಲ್ತೀವಿ. ಇಲ್ಲಿದೆ ಟ್ರಿಕ್ಸ್. ನಾವು ಸಾವಯವ ಕೃಷಿ ಮಾಡೋರು ಇದನ್ನ ನಾವು ಪಾಲಿಸಿದ್ರೆ ಖಂಡಿತ ಭತ್ತದಲ್ಲಿ ಗೆಲ್ತೀವಿ. ಯಾಕೆಂದ್ರೆ ನನಗೆ 18 ವರ್ಷದ ಅನುಭವ ಇರೋದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾವು ಸಾವಯವ ಕೃಷಿಲಿ ಈ ರೀತಿ ಮಾಡ್ಕೋಬೇಕು. ನಾವು ಇಲ್ಲಿ ಏನು ಅಂತಂದರೆ, ನಾವು ಎಷ್ಟು ಶ್ರಮವನ್ನು ಹಾಕ್ತೀವಿ ಅಷ್ಟು ಪ್ರಯೋಜನ ಕೃಷಿಲಿ ಉಂಟು. ನಾವು ಹೆಚ್ಚಿಗೆ ಶ್ರಮ ಹಾಕಬೇಕು ಕೃಷಿಲಿ ಅಂತಂದರೆ, IT-BT ಥರ ನೆರಳಲ್ಲಿ ಕುಂತ್ಕೊಂಡು AC ರೂಮಲ್ಲಿ ಕುಂತ್ಕೊಂಡು ಮಾಡ್ತಕ್ಕಂಥದ್ದೆಲ್ಲ. ಬಿಸಿಲು ಮಳೆ ಅಂತ ಲೆಕ್ಕಿಸ್ತಾನೆ ನಾವು ಮಾಡೋದು ಮಾತ್ರ ಕೃಷಿಲಿ ಗೆಲ್ಲಕ್ಕೆ ಸಾಧ್ಯ. ನಿಜ. ಆಮೇಲೆ ಮತ್ತೆ ಈ ನೆಕ್ಸ್ಟ್ ಪ್ರಾಸೆಸ್ ಏನು, ಇಲ್ಲಿಗೆ ಇನ್ನೇನು ಮಾಡ್ತೀರಾ? ಆಮೇಲೆ ಅಲ್ಲಿ ರಾಸಾಯನಿಕ ಬಳಸ್ತಾರೆ. ನಾವು ಈ ಜೀವಾಮೃತ ಅಥವಾ ಕೃಪಾಮೃತ, ಈಗ ಬೇರೆ ಬೇರೆ ಕಂಪ್ನಿಯ ಔಷಧಿಗಳು ಬಂದಿದ್ದಾವೆ, ಅವನ್ನ ಬಳಸ್ಕೊಂಡು ಮಾಡ್ತಾಯಿದ್ದೀವಿ. ಇದನ್ನು ಮಾಡ್ಕೋಬಾರ್ದು. ಮತ್ತು ನಾವು ಅಲ್ಲಿ ರೋಗಗಳು ತುತ್ತಾಯ್ತದೆ. ಎಲ್ಲಿ ರಾಸಾಯನಿಕ ಕೃಷಿಲಿ ರೋಗಗಳು ಬೇಗ ತುತ್ತಾಯ್ತದೆ. ಹೆಂಗೆ ತುತ್ತಾಯ್ತದೆ ಅಂತಂದರೆ, ನಾವು ರಾಸಾಯನಿಕವನ್ನು ಭತ್ತಕ್ಕೆ ಬಳಸಿದಾಗ ಆ ಭತ್ತದಲ್ಲಿ ಯಾವಾಗ ನಾವು ಯೂರಿಯಾ ಹಾಕಲಿ ಅಥವಾ NPK ಯಾವ್ದಾದ್ರು ಬಳಸಲಿ, ಅದರಲ್ಲಿ ಆಗ ಏನು ಮಾಡ್ತದೆ, ಸಸ್ಯದಲ್ಲಿ ಗ್ಲೂಕೋಸ್ ಜಾಸ್ತಿ ಆಯ್ತದೆ. ಸಸ್ಯದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆದಾಗ ಸಸ್ಯ ಮೃದು ಆಯ್ತದೆ. ಸಸ್ಯ ಮೃದು ಆದಾಗ ಕೀಟಗಳು ರೋಗಗಳು ತಮ್ಮ ವಂಶವನ್ನು ಅಭಿವೃದ್ಧಿಪಡಿಸೋದಕ್ಕೆ, ಯಾವಾಗ ಸಸ್ಯ ಮೃದುವಾಗಿರ್ತದಲ್ಲ ಆಗ ಅಭಿವೃದ್ಧಿಪಡಿಸೋಕ್ಕೆ ತಮ್ಮ ವಂಶವನ್ನು ಅಭಿವೃದ್ಧಿಪಡಿಸ್ಕೊಳ್ತವೆ. ಆಗ ಬೆಳೆಗಳು ರೋಗಕ್ಕೆ ತುತ್ತಾಯ್ತದೆ, ಕೀಟಕ್ಕೆ ತುತ್ತಾಯ್ತದೆ, ಈ ರೀತಿ ತುತ್ತಾಯ್ತದೆ ಯಾವ ರಾಸಾಯನಿಕ ಕೃಷಿಲಿ. ಆದರೆ ನಮ್ಮ ಸಾವಯವ ಕೃಷಿನಲ್ಲಿ ಅದು ಸಸ್ಯಕ್ಕೆ ಅಷ್ಟೊಂದು ಗ್ಲೂಕೋಸ್ ಯಥೇಚ್ಛವಾಗಿ ಸಿಗಲ್ಲ. ಅದು ಏನು ಮಾಡ್ತೀವಿ, ನಾವು ಸಾವಯವ ಕೃಷಿ ಹಾಕಿದ್ರೆ ಅದೇ ಬೇರ್ನಲ್ಲಿ ಇರ್ತಕ್ಕಂಥವು ಬ್ಯಾಕ್ಟೀರಿಯಾಗಳು ಆಹಾರ ಒದಗಿಸಿ ಕೊಡಬೇಕು. ಆಗ ಪ್ರತಿ ಸಸ್ಯ ರೋಗ ನಿರೋಧಕ ಶಕ್ತಿನೇ ತಾಕಂದು ಬೆಳೀತಾ ಹೋಯ್ತದೆ. ಅದಕ್ಕೆ ರೋಗಕ್ಕೆ ತುತ್ತಾಗಲ್ಲ. ಎಲ್ಲೋ ರೋಗ ಕಂಡ್ರೂ ಕೂಡ ಅದು ಹರಡಲ್ಲ. ಇದು ಸಾವಯವ ಕೃಷಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಸಾವಯವ ಕೃಷಿ ಬೆಳೀರಿ, ಯಾವುದೇ ರೋಗ ತುತ್ತಾಗಲ್ಲ ಅಂತ ಎಲ್ಲರೂ ಹೇಳ್ತಕ್ಕಂಥದ್ದು ಇದನ್ನೇ.